ನೋಡ್ರಿ, ನಾವು ಯಾವುದೋ ಒಂದು ವಿಚಾರಕ್ಕೆ ಅಂತ ಬಂದ್ವಿ. ಇವತ್ತು ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದನ್ನು ಕೂಡ ಇಲ್ಲೇ ನಾವು ಶೋ ಅಪ್ ಮಾಡೋಣ. ಏನಕ್ಕೆ ಅಂತ ಬಂದಿದ್ರಿ ಸರ್? ನಾವು ದುಡಿಯಕಂತ ಬಂದಿವಿ, ಕೆಲಸ ಮಾಡಕ್ಕೆ ಬಂದಿವಿ. ಎಲ್ಲಿಂದ ಬಂದಿರಿ? ಯಾವರು? ಕೊಡ್ತೀವಿ. ನಾವು ರಾಯಚೂರಿಂದ ಬಂದಿವಿ, ಇಲ್ಲೇ ಕೊಡ್ತಿಗೆಟ್ನಾಗ ಇದೀವಿ. ನಿಮ್ಮ ಹೆಸರೇನು? ಕುಮಾರ್. ಏನು ಕೆಲಸ ಮಾಡಕ್ಕೆ ಬಂದಿದ್ರಿ? ಗಾರೆ ಕೆಲಸ. ಕಾರ್ಯ ಕೆಲಸ. ಮಕ್ಕಳು ಎಷ್ಟು ವರ್ಷ ಮಕ್ಕಳಿಗೆ? 16, 14. 16, 14 ಇಬ್ರು ಹೆಣ್ಮಕ್ಳೆ. ಹಾಂ ಸರ್. ಕಾಣಿಸ್ತಿಲ್ವಾ? ಯಾವತ್ತಿಂದ? ನಿನ್ನೆಲಿದ್ದ ಬೆಳಗ್ಗೆಲಿದ್ದ. ಏನೇನಾಯ್ತು ನಂಗೆ ಹೇಳಿ ಪಟ ಅಂತ ಹೇಳಿ. ಏನಿಲ್ಲ ಸರ್, ಇವ್ರೊಂದು ಸ್ವಲ್ಪ ಬೇದಾರ, ಹಂಗ್ಯಾಕೆ ಮಾಡ್ತಾರಮ್ಮ ಅಂತ ಬೇದಾರ. ಅಷ್ಟಕ್ಕೆ ಒಂದು ಆಧಾರ್ ಕಾರ್ಡ 7,000 ಎತ್ಕೊಂಡು ಬಂದಾರ. ಯಾರೋ ಒಬ್ರು ಬಂದು ಕರ್ಕೊಂಡು ಹೋಗ್ಯಾರಂತ ಅಷ್ಟೇ. ಯಾರೋ ಒಬ್ರು ಬಂದು ಲೇಡಿ ಕರ್ಕೊಂಡು ಹೋಗಿರೋ. ಲೇಡೀಸ್ ಕರ್ಕೊಂಡು. ಯಾರು ದೊಡ್ಡ ಯಾರು ಹೇಳಿದ್ರು ನಿಮ್ಗೆ? ಲೇಡಿಗೆ ಹೆಂಗ್ ಗೊತ್ತಾಯ್ತು ಲೇಡಿ ಕರ್ಕೊಂಡು? ಇದು ಅಂಗಡಿಯವ್ರು, ಬೇಕ್ರಿ ಅಂಗಡಿಯವ್ರು. ನೋಡಿ, ಯಾರೋ ಅನ್ವಾಂಟೆಡ್ ಲೇಡಿ ಕರ್ಕೊಂಡು ಹೋಗಿದಾರಂತೆ. ನಾಳೆ ದಿನ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ದಯವಿಟ್ಟು ನೀವು ಎಲ್ಲೇ ಇದ್ರು ಮಕ್ಕಳ, ದಯವಿಟ್ಟು ವಾಪಸ್ ಬನ್ನಿ. ಈ ಒಂದು ಕಾರ್ಯಕ್ರಮದ ನಿಮ್ಮ ಕಾರ್ಯಕ್ರಮ ನಾವು ದರ್ಶನ್ ಬಗ್ಗೆ, ಜೈಲು ಬಗ್ಗೆ, ಯಾವುದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಮ್ಮ ಕಣ್ಣಿಗೆ ಸಿಕ್ಕಿರೋವಂಥದ್ದು. ದಯವಿಟ್ಟು ಆ ಫೋಟೋನ ನಾವು ಹಾಕ್ತೀವಿ. ಎಲ್ಲೇ ಇದ್ರೂ ದಯವಿಟ್ಟು ಪೊಲೀಸ್ ಇಲಾಖೆ ಈ ಬಗ್ಗೆ ಎಚ್ಚರ ವಹಿಸ್ಕೋಬೇಕು. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ 2 ಹೆಣ್ಮಕ್ಳನ್ನ ಯಾವುದೋ ಒಬ್ಬಳು ಲೇಡಿ ಕರ್ಕೊಂಡು ಹೋಗಿದ್ದಾಳಂತೆ. ಇದು ಮೆಜೆಸ್ಟಿಕ್ಕಲ್ಲಿ ಆಗುವಂಥ ಅತಿ ದೊಡ್ಡ ಹಗರಣ ಇದು. ಈಗಾಗಲೇ ನಾವು ಮೊದಲನೇ ಬಾರಿ ಕೇಳ್ತಾ ಇಲ್ಲ ಇದು. ಯಾತಕ್ಕಾಗಿ? ದಯವಿಟ್ಟು ವಿಚಾರಣೆ ಮಾಡಿ, ಪರಿಶೀಲನೆ ಮಾಡಿ ಆ ಹೆಣ್ಮಕ್ಳು ವಾಪಸ್ ಬರೋ ಥರ ಆಗಬೇಕು. ನೋಡಿ, ಅವ್ರು ಅಳ್ತಾ ಇದ್ದಾರೆ, ಅವ್ರ ತಾಯಿ ಅಳ್ತಾ ಇದ್ದಾರೆ. ಅಮ್ಮ ಬೈಯೋದು ಏನಕ್ಕೆ ಬೈತಾರೆ? ಅಪ್ಪ ಅಮ್ಮ ಬೈದ್ರು, ಕಂಡವ್ರು ಯಾರು ಬೈಲಿಲ್ವಲ್ಲ? ಅಪ್ಪ ಅಮ್ಮ ತಾನೇ ಬೈದಿರೋದು, ಹೆತ್ತವ್ರು ತಾನೇ ಬೈದಿರೋದು, ಹುಡ್ಸಿರೋರು ತಾನೇ ಬೈದಿರೋದು. ಇನ್ನು ಕಂಡವ್ರು ಬೈತಾರ? ಇದು ಬೇರೆಯವ್ರಿಗಾಗಲಿ ಇದು ಉದಾಹರಣೆ ಆಗಬೇಕಿದು. ದಯವಿಟ್ಟು ಅವ್ರ ಮಗು ಎಲ್ಲಿದೆ, ಮಕ್ಕಳು ಇಬ್ಬರು ಎಲ್ಲಿದ್ದಾರೆ, ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳು, ಅವರು ವಾಪಸ್ ಬರಲಿ ಅಂತ ನಾನು ಈ ಮುಖಾಂತರ, ರಿಪಬ್ಲಿಕ್ ಕನ್ನಡ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಚಾರವನ್ನು ಇಟ್ಕೊಂಡು, ಮತ್ತೊಂದು ಸಮಸ್ಯೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನೋಡ್ರಿ, ನಾವು ಯಾವುದೋ ಒಂದು ವಿಚಾರಕ್ಕೆ ಅಂತ ಬಂದ್ವಿ. ಇವತ್ತು ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇದನ್ನು ಕೂಡ ಇಲ್ಲೇ ನಾವು ಶೋ ಅಪ್ ಮಾಡೋಣ. ಏನಕ್ಕೆ ಅಂತ ಬಂದಿದ್ರಿ ಸರ್? ನಾವು ದುಡಿಯಕಂತ ಬಂದಿವಿ, ಕೆಲಸ ಮಾಡಕ್ಕೆ ಬಂದಿವಿ. ಎಲ್ಲಿಂದ ಬಂದಿರಿ? ಯಾವರು? ಕೊಡ್ತೀವಿ. ನಾವು ರಾಯಚೂರಿಂದ ಬಂದಿವಿ, ಇಲ್ಲೇ ಕೊಡ್ತಿಗೆಟ್ನಾಗ ಇದೀವಿ. ನಿಮ್ಮ ಹೆಸರೇನು? ಕುಮಾರ್. ಏನು ಕೆಲಸ ಮಾಡಕ್ಕೆ ಬಂದಿದ್ರಿ? ಗಾರೆ ಕೆಲಸ. ಕಾರ್ಯ ಕೆಲಸ. ಮಕ್ಕಳು ಎಷ್ಟು ವರ್ಷ ಮಕ್ಕಳಿಗೆ? 16, 14. 16, 14 ಇಬ್ರು ಹೆಣ್ಮಕ್ಳೆ. ಹಾಂ ಸರ್. ಕಾಣಿಸ್ತಿಲ್ವಾ? ಯಾವತ್ತಿಂದ? ನಿನ್ನೆಲಿದ್ದ ಬೆಳಗ್ಗೆಲಿದ್ದ. ಏನೇನಾಯ್ತು ನಂಗೆ ಹೇಳಿ ಪಟ ಅಂತ ಹೇಳಿ. ಏನಿಲ್ಲ ಸರ್, ಇವ್ರೊಂದು ಸ್ವಲ್ಪ ಬೇದಾರ, ಹಂಗ್ಯಾಕೆ ಮಾಡ್ತಾರಮ್ಮ ಅಂತ ಬೇದಾರ. ಅಷ್ಟಕ್ಕೆ ಒಂದು ಆಧಾರ್ ಕಾರ್ಡ 7,000 ಎತ್ಕೊಂಡು ಬಂದಾರ. ಯಾರೋ ಒಬ್ರು ಬಂದು ಕರ್ಕೊಂಡು ಹೋಗ್ಯಾರಂತ ಅಷ್ಟೇ. ಯಾರೋ ಒಬ್ರು ಬಂದು ಲೇಡಿ ಕರ್ಕೊಂಡು ಹೋಗಿರೋ. ಲೇಡೀಸ್ ಕರ್ಕೊಂಡು. ಯಾರು ಯಾರು ಹೇಳಿದ್ರು ನಿಮ್ಗೆ? ಲೇಡಿಗೆ ಹೆಂಗ್ ಗೊತ್ತಾಯ್ತು ಲೇಡಿ ಕರ್ಕೊಂಡು? ಇದು ಅಂಗಡಿಯವ್ರು, ಬೇಕ್ರಿ ಅಂಗಡಿಯವ್ರು. ನೋಡಿ, ಯಾರೋ ಅನ್ವಾಂಟೆಡ್ ಲೇಡಿ ಕರ್ಕೊಂಡು ಹೋಗಿದಾರಂತೆ. ನಾಳೆ ದಿನ ಅವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ದಯವಿಟ್ಟು ನೀವು ಎಲ್ಲೇ ಇದ್ರು ಮಕ್ಕಳ, ದಯವಿಟ್ಟು ವಾಪಸ್ ಬನ್ನಿ. ಈ ಒಂದು ಕಾರ್ಯಕ್ರಮದ ನಿಮ್ಮ ಕಾರ್ಯಕ್ರಮ ನಾವು ದರ್ಶನ್ ಬಗ್ಗೆ, ಜೈಲು ಬಗ್ಗೆ, ಯಾವುದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಮ್ಮ ಕಣ್ಣಿಗೆ ಸಿಕ್ಕಿರೋವಂಥದ್ದು. ದಯವಿಟ್ಟು ಆ ಫೋಟೋನ ನಾವು ಹಾಕ್ತೀವಿ. ಎಲ್ಲೇ ಇದ್ರೂ ದಯವಿಟ್ಟು ಪೊಲೀಸ್ ಇಲಾಖೆ ಈ ಬಗ್ಗೆ ಎಚ್ಚರ ವಹಿಸ್ಕೋಬೇಕು. ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ 2 ಹೆಣ್ಮಕ್ಳನ್ನ ಯಾವುದೋ ಒಬ್ಬಳು ಲೇಡಿ ಕರ್ಕೊಂಡು ಹೋಗಿದ್ದಾಳಂತೆ. ಇದು ಮೆಜೆಸ್ಟಿಕ್ಕಲ್ಲಿ ಆಗುವಂಥ ಅತಿ ದೊಡ್ಡ ಹಗರಣ ಇದು. ಈಗಾಗಲೇ ನಾವು ಮೊದಲನೇ ಬಾರಿ ಕೇಳ್ತಾ ಇಲ್ಲ ಇದು. ಯಾತಕ್ಕಾಗಿ? ದಯವಿಟ್ಟು ವಿಚಾರಣೆ ಮಾಡಿ, ಪರಿಶೀಲನೆ ಮಾಡಿ ಆ ಹೆಣ್ಮಕ್ಳು ವಾಪಸ್ ಬರೋ ಥರ ಆಗಬೇಕು. ನೋಡಿ, ಅವ್ರು ಅಳ್ತಾ ಇದ್ದಾರೆ, ಅವ್ರ ತಾಯಿ ಅಳ್ತಾ ಇದ್ದಾರೆ. ಅಮ್ಮ ಬೈಯೋದು ಏನಕ್ಕೆ ಬೈತಾರೆ? ಅಪ್ಪ ಅಮ್ಮ ಬೈದ್ರು, ಕಂಡವ್ರು ಯಾರು ಬೈಲಿಲ್ವಲ್ಲ? ಅಪ್ಪ ಅಮ್ಮ ತಾನೇ ಬೈದಿರೋದು, ಹೆತ್ತವ್ರು ತಾನೇ ಬೈದಿರೋದು, ಹುಡ್ಸಿರೋರು ತಾನೇ ಬೈದಿರೋದು. ಇನ್ನು ಕಂಡವ್ರು ಬೈತಾರ? ಇದು ಬೇರೆಯವ್ರಿಗಾಗಲಿ ಇದು ಉದಾಹರಣೆ ಆಗಬೇಕಿದು. ದಯವಿಟ್ಟು ಅವ್ರ ಮಗು ಎಲ್ಲಿದೆ, ಮಕ್ಕಳು ಇಬ್ಬರು ಎಲ್ಲಿದ್ದಾರೆ, ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳು, ಅವರು ವಾಪಸ್ ಬರಲಿ ಅಂತ ನಾನು ಈ ಮುಖಾಂತರ, ರಿಪಬ್ಲಿಕ್ ಕನ್ನಡ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಮತ್ತೊಂದು ವಿಚಾರವನ್ನು ಇಟ್ಕೊಂಡು, ಮತ್ತೊಂದು ಸಮಸ್ಯೆಯನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಈ ವೀಕೆಂಡ್ನಲ್ಲಿ ಮನೆ ಮಂದಿಯೆಲ್ಲ ಸಿದ್ಧರಾಗಿ ಈವ್ನಿಂಗ್ ಎಂಟರ್ಟೈನ್ಮೆಂಟ್ಗಾಗಿ ಹಾಡು ಭರ್ಜರಿ ಎಂಟರ್ಟೈನ್ಮೆಂಟ್, ಮಕ್ಕಳ ಮನರಂಜನೆಗೆ ಫನ್ ಗೇಮ್ಸ್, ಹಬ್ಬದ ಸಡಗರಕ್ಕೆ ಶಾಪಿಂಗ್ ಡೆಸ್ಟಿನೇಷನ್, ಮಹಿಳೆಯರಿಗಾಗಿ ಇಡೀ ದಿನ ಸ್ಪೆಷಲ್ ಪ್ರೈಸ್ ಗೆಲ್ಲೋ ಸೂಪರ್ ಅವಕಾಶ, ಬಗೆ ತಿಂಡಿಯ ಫುಡ್ ಜಂಕ್ಷನ್. ಇದೇ ಆಗಸ್ಟ್ 30, 31 ಮತ್ತು ಸೆಪ್ಟೆಂಬರ್ 1ರಂದು. ಸ್ಥಳ ಶ್ರೀ NK ಪುಟ್ಟಲಿಂಗಯ್ಯ ಆಟದ ಮೈದಾನ, ಕಾರ್ಮಲ್ ಸ್ಕೂಲ್ ಹಿಂಭಾಗ, ಪದ್ಮನಾಭನಗರ, ಬೆಂಗಳೂರು.
ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. Attica Gold Company. ಬಳಸಿ ಆಯುರ್ವೇದಿಕ್ ರೂಪ್ ಮಂತ್ರ. ಇದರಲ್ಲಿರುವ ಸೌತೆಕಾಯಿಯ ಶುದ್ಧ ಸಾರಗಳು ನೈಸರ್ಗಿಕವಾಗಿ ಮುಖವನ್ನು ತೇವಗೊಳಿಸುತ್ತೆ. ಪಿಂಪಲ್ಸ್ ಮತ್ತು ಡೆಡ್ ಸ್ಕಿನ್ ಅಂತಹ ಸಮಸ್ಯೆಯಿಂದ ನೀಡುತ್ತೆ ಪರಿಹಾರ. ರೂಪ್ ಮಂತ್ರ ಆಯುರ್ವೇದಿಕ್ ಫೇಸ್ ವಾಶ್. ಇದು ಕಾಸ್ಮೆಟಿಕ್ ಅಲ್ಲ, ಆಯುರ್ವೇದಿಕ್ ಔಷಧಿ. ಶ್ರೇಷ್ಠ ಆಚಿ ಚಿಕನ್ ಮಸಾಲೆ, ಸಾಟಿ ಇಲ್ಲದ ಚಿಕನ್ ಮಸಾಲೆ. ಒಂದು ಸಾರಿ ಅಡುಗೆ ಮಾಡಿ ನೋಡಿ, ವಿಧ ವಿಧ ಆಹಾರಕ್ಕೆ ಇದು ಬಲು ಸರಿಯಣ್ಣ. ಇಡ್ಲಿ ದೋಸೆಗೆ ಚೆನ್ನಾಗಿರುತ್ತೆ, ಚಪಾತಿ ಪರಾಟಗೂ ರುಚಿಯಾಗಿರುತ್ತೆ, ನಾನ್ ರೋಟಿಗೆ ಸೂಪರ್ ಸೂಪರ್, ವೈಟ್ ರೈಸ್ ಗೀ ರೈಸ್ಗೆ ಸಕ್ಕತ್ತಾಗಿರುತ್ತೆ. ಶ್ರೇಷ್ಠ ಆಚಿ ಚಿಕನ್ ಮಸಾಲೆ. Achi Chicken Masala. The heartbeat of India's startup revolution, Bengaluru is about to light up. With 20 visionaries and 4 insightful panels, uncover how the Union Budget 2024 shakes our emerging economy. Decode the impact only on Republic Digital Roundtable, Edition 1, Decoding the Budget Blueprint for Startups 2024, exclusively on Republic Digital. ಜಗದೀಶ್ ಗೌಡ ಎಲೆಬಿಚ್ಚಲಿ. ಜಗದೀಶ್ ಗೌಡ್ರೆ ಏನು ಕೆಲಸ ಮಾಡೋದು? ನಾವು ನಿವೃತ್ತಿ ಶಿಕ್ಷಕರು. ನಿವೃತ್ತ ಶಿಕ್ಷಕರು ಸರ್. ಸೊ ಶಿಕ್ಷಕರು ಮಾತಾಡಬೇಕು ಇವತ್ತು ಜೈಲಲ್ಲಿ ಆಗ್ತಿರುವಂಥ ಶಿಕ್ಷೆ ಬಗ್ಗೆ. ಇದು ಸರ್ಕಾರದ ಒಂದು ವೀಕ್ನೆಸ್ ಅಂತ ಹೇಳುತ್ತೇನೆ. ಆಮೇಲೆ ಯಾವುದೇ ಆಗಲಿ ಒಂದು ಕಾನೂನುಬದ್ಧವಾಗಿ ಶಿಕ್ಷೆ ಆಗಬೇಕು. ಇವತ್ತು ನನಗೆ ಆಗಲಿ ಯಾರಿಗೇ ಆಗಲಿ, ಈಗ ಅಭಿಮಾನನೇ ಬೇರೆ, ಶಿಕ್ಷೆನೇ ಬೇರೆ. ಸರ್ ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ವೆಂಕಟೇಶ್ ಅಂತೇಳಿ. ಸರ್ ನೀವು ಯಾರು ಅಭಿಮಾನಿ ಸರ್ ಹಿಂದೆ? ಈಗಂತೂ ಕೇಳಲ್ಲ ಬಿಡಿ ನಾವು. ಸರ್ ಈಗ ಅಭಿಮಾನ ಯಾರು ಎಲ್ಲಿರ್ತದೆ, ಕಲೆಯ ಅಭಿಮಾನ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಯಾರು ಚೆನ್ನಾಗಿ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡ್ತಾರೆ, ಅವ್ರ ಅಭಿಮಾನಿಗಳಾಗ್ರಿ. ಹೌದು. ಅವರಿಂದ 4 ಹುಡುಗರು ಒಳ್ಳೆ ಬುದ್ಧಿ ಕಲಿಬೇಕು ಹೊರತು ಕೆಟ್ಟ ಬುದ್ಧಿ ಕಲಿಬಾರ್ದು. ಹೌದು. ಈಗ ಏನಾಗ್ತಾ ಇದೆ ಹಾಗಾದ್ರೆ ಈ ಜನರೇಷನಲ್ಲಿ? ಈ ಜನ್ರೇಷನ್ನಲ್ಲಿ ಅದೇ ಸರ್, ಹುಡುಗರಿಗೆ ಅವರಲ್ಲಿ ಏನು ನೋಡ್ತಿದ್ರೆ ಅದೇ ಅರ್ಥ ಆಗ್ತಿಲ್ಲ. ವಿನಾಶಕಾಲ ವಿಪರೀತ ಬುದ್ಧಿ ಅಂತಾರೆ. ವಿನಾಶಕಾಲ ಬಂದಾಗ ಬುದ್ಧಿ ಅತಿ ಆಗ್ಬಿಡ್ತದೆ. ಅಂದರೆ ನನ್ನ ತಂದೆ ತಾಯಿ, ಅಣ್ಣ ತಮ್ಮಂದರು, ಅಕ್ಕ ಫ್ರೆಂಡ್ಸ್ ಹೇಳಿದ್ದು ನಾನು ಕೇಳೋದಿಲ್ಲ, ನಂದೇ ತಲೆ ಓಡ್ತದೆ. ಅವಾಗೇನಾಗ್ತದೆ, ವಿನಾಶಕಾಲ ವಿಪರೀತ ಬುದ್ಧಿ. ಉಗುರಲ್ಲಿ ಹೋಗೋದನ್ನು ಕೊಡ್ಲಿ ತೊಗೊಂಡು ಹೊಡೆದಾಡ್ತಿದ್ದಾರೆ ದರ್ಶನ್.